ಪ್ರಿಯ ವೀಕ್ಷಕರೇ, ಚಾಲುಕ್ಯ ಕನ್ನಡ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಈಗ SSLC ಅನ್ನುವಂತಹ ಒಂದು ಬಿರುಗಾಳಿಯಂತಹ ಸಂದರ್ಭ. ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರಮುಖವಾದ ಕಾಲಘಟ್ಟ. ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಪರೀಕ್ಷೆ ಅನ್ನೋದು ತಳಪಾಯ ಇದ್ದಂತೆ. ಅದಕ್ಕಾಗಿಯೇ ಪಾಲಕರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಚಿಂತಿತರಾಗಿರ್ತಾರೆ. ಭವಿಷ್ಯದಲ್ಲಿ ತಮ್ಮ ಮಗು ಒಳ್ಳೆಯ ಶೈಕ್ಷಣಿಕ ಭದ್ರ ಬುನಾದಿಯನ್ನು ಹಾಕುವಂತಹ ಈ ಕಾಲಾವಧಿಯಲ್ಲಿ ತನ್ನನ್ನು ತಾನು ಸಮರ್ಥವಾಗಿ ರೂಪಿಸಿಕೊಳ್ಳಲಿ ಅನ್ನೋದೇ ಬಹುತೇಕ ತಂದೆ ತಾಯಿಯರ ಹೆಬ್ಬಯಕೆ. ಆದರೆ ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡು ನಡೆದಾಗ ಅಂತಹ ತಂದೆ ತಾಯಿಗಳಿಗೆ ನಿಜವಾಗಿಯೂ ಆನಂದ. ವೀಕ್ಷಕರೇ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಇದು ಸ್ವಲ್ಪ ಅವರ ತಂದೆ ತಾಯಿಗಳು ನಿರಾಳವಾಗಿ ಇರಬಹುದೇನೋ. ಕಾರಣ ಅಂತಂದರೆ ವಿದ್ಯಾರ್ಥಿನಿಯರು ಓದಿನ ವಿಷಯದಲ್ಲಿ ಒಂದು ಹೆಜ್ಜೆ ವಿದ್ಯಾರ್ಥಿಗಳಿಗಿಂತ ಮುಂದೆನೇ ಅಂತ ಕರಿಬಹುದು. ಇದಕ್ಕೆ ಪ್ರತಿ ವರ್ಷ SSLCಯಲ್ಲಿ ಅವರು ಪಡಿತಾ ಇರುವಂತಹ ಅಂಕಗಳು ಮತ್ತು ನೀಡುತ್ತಿರುವಂತಹ ಫಲಿತಾಂಶಗಳೇ ಸಾಕ್ಷಿಯಾಗಿವೆ. ಆದರೆ ವಿದ್ಯಾರ್ಥಿಯ ವಿಷಯದಲ್ಲಿ ಆ ರೀತಿ ಇಲ್ಲ. ಇದೇ ನಮ್ಮ ಪಾಲಕರಲ್ಲಿ ಕಳವಳಕ್ಕೆ ತುಂಬ ಕಾರಣವಾಗಿದೆ. ಈಗ ಹೆಣ್ಣು ಮಕ್ಕಳ ವಿಷಯದಲ್ಲಿ ಪಾಲಕರು ನನ್ನ ಮಗಳು ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಈ ವರ್ಷ ಕೂಡ SSLCಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದು ಮುಂದಿನ ಆಕೆಯ ವಿದ್ಯಾರ್ಥಿ ಜೀವನದ ಭವಿಷ್ಯವನ್ನು ಗಟ್ಟಿಗೊಳಿಸ್ಕೊತಾಳೆ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನು ನಾವು ಹೆಣ್ಣು ಮಕ್ಕಳ ತಂದೆಯ ತಾಯಿಯ ವಿಷಯದಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಇದೇ ವಿಷಯವನ್ನು ಅದೇ ತಂದೆ ತಾಯಿಗಳು ಗಂಡು ಮಕ್ಕಳ ವಿಷಯದಲ್ಲಿ ಈ ರೀತಿಯಾಗಿ ಆತ್ಮವಿಶ್ವಾಸದಿಂದ ಮಾತನಾಡದೇ ಇರುವುದು ಕೂಡ ತಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ. ಕಾರಣ ಏನಂತಂದರೆ, ಗಂಡು ಮಕ್ಕಳು ವಿಶೇಷವಾಗಿ ವಿದ್ಯಾರ್ಥಿ ಜೀವನವನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅನ್ನುವಂತಹ ಆರೋಪಗಳು ಬಹಳಷ್ಟು ತಂದೆ ತಾಯಿಗಳಿಂದಲೇ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಗಂಭೀರವಾಗಿ ಆ ವಿದ್ಯಾರ್ಜನೆಯ ಅವಧಿಯನ್ನು ತೆಗೆದುಕೊಂಡ್ರೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗುತ್ತೆ. ಆದರೆ ಬಹುತೇಕ ವಿದ್ಯಾರ್ಥಿಗಳು ಇವತ್ತು ತಮ್ಮ ರಿಯಲ್ ಹೀರೋ ಆಗುವುದರ ಬದಲಾಗಿ ರೀಲ್ನ ವಿಷಯಕ್ಕೆ ಸಾಕಷ್ಟು ಜೋತು ಬೀಳ್ತಾ ಇದ್ದಾರೆ. ರೀಲನ್ನು ಆತ್ಮಹತ್ಯಾ ಪ್ರಯತ್ನದಲ್ಲಿ ತಮ್ಮನ್ನೇ ತಾವು ಅರಿವಿಲ್ಲದಂತೆ ತೊಡಗಿಸ್ತಾ ಇದ್ದಾರೆ. ಇದು ಸಮಾಜದಲ್ಲಿ ನಿಜವಾಗಿಯೂ ಕಳವಳಕಾರಿ ಆಗಿರುವಂತಹ ವಿಷಯವೇ ಆಗಿದೆ. ಹಾಗಾದರೆ ಪ್ರೌಢಶಾಲಾ ಹಂತದಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ಈಗಾಗಲೇ SSLC ಪರೀಕ್ಷೆಯನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಏನಂತಂದರೆ, ನಿಮ್ಮ ತಂದೆ ತಾಯಿಗಳು ಯಾಕಾಗಿ ಇಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ, ಈ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮುಂದಿನ ವಿದ್ಯಾರ್ಥಿ ಜೀವನದ ಉಜ್ವಲ ಭವಿಷ್ಯಕ್ಕಾಗಿ ಯಾವ ರೀತಿ ಅಡಿಪಾಯವನ್ನು ಹಾಕೋದಕ್ಕೆ ತಮ್ಮನ್ನೇ ತಾವು ಒಡ್ಕೊಂಡಿದ್ದಾರೋ, ಸಾಕಷ್ಟು ಕಷ್ಟಗಳನ್ನು ಪಟ್ಟು ತಮ್ಮ ಮಗ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ಅಂತ ದಿನನಿತ್ಯ ಚಿಂತಿತರಾಗಿರ್ತಾರೋ ಅಂತಹ ಪಾಲಕರಿಗೆ, ಅಂತಹ ತಂದೆ ತಾಯಿಗಳ ಮನಸ್ಸಿಗೆ ನೋವುಂಟನ್ನು ಮಾಡದಿರಿ. ನೀವು ಈ ಒಂದು ಹಂತದಲ್ಲಿ ವಿದ್ಯಾರ್ಥಿ ದಿಶೆಯಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಿ ಮುತುವರ್ಜಿಯಿಂದ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಇರುವಂತಹ ಒಂದು ಜವಾಬ್ದಾರಿಯನ್ನು ನೀವು ತಗೊಳ್ಳಿ. ನೀವು ನಿಮ್ಮ ಜೀವನವನ್ನು, ವಿದ್ಯಾರ್ಥಿ ಜೀವನವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಸಂಘರ್ಷವನ್ನು ನೀವು ಮಾಡಿ. ಈಗಾಗಲೇ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಅಲ್ಲಿನ ಶಿಕ್ಷಕರು ಕೂಡ ನಿಮ್ಮ ಪಾಲಕರಷ್ಟೇ ಅವರೂ ಕೂಡ ಚಿಂತಿತರಾಗಿರ್ತಾರೆ. ನಿಮ್ಮ SSLCಯ ಫಲಿತಾಂಶ ಉತ್ತಮವಾಗಬೇಕು, ಶಾಲೆಗೆ ಕೀರ್ತಿ ಬರಬೇಕು, ಸರ್ಕಾರದ ಮಟ್ಟದಲ್ಲಿ ನಮಗೂ ಕೂಡ ಒಂದು ಕ್ರೆಡಿಟ್ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರೂ ಕೂಡ ತಮ್ಮ ಉತ್ತಮವಾದ ಫಲಿತಾಂಶವನ್ನು ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಹಾಗಾಗಿ ಅವರಿಗೂ ನಿರಾಶೆ ಆಗಬಾರ್ದು, ನಿಮ್ಮ ಭವಿಷ್ಯವೂ ಉಜ್ವಲ ಆಗಬೇಕು. ಈ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು. ತಂದೆ ತಾಯಿಗಳು ಹೇಗೆ ತಮ್ಮ
ಹೆಣ್ಣು ಮಕ್ಕಳ ಬಗ್ಗೆ, ಓದಿನ ಬಗ್ಗೆ ಅತ್ಯಂತ ನಿರಾಳವಾಗಿ ಆತ್ಮವಿಶ್ವಾಸದಿಂದ ಇರ್ತಾರೋ ಅದೇ ರೀತಿಯಾಗಿ ಗಂಡು ಮಕ್ಕಳ ಬಗ್ಗೆ ಅಂದರೆ ನಿಮ್ಮ ಬಗ್ಗೆಯೂ ಕೂಡ ಅವರು ಆತ್ಮವಿಶ್ವಾಸದಿಂದ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದು, ಒಂದು ಸಂದರ್ಭ ನಿರ್ಮಾಣ ಆಗೋದು ಅದು ನಿಮ್ಮ ಕೈಯಲ್ಲೇ ಇದೆ. ಯಾವ ಕಾರಣಕ್ಕಾಗಿ ತಮ್ಮ ತಂದೆ ತಾಯಿಗಳು ತಮ್ಮ ಬಗ್ಗೆ ಇಷ್ಟೊಂದು ಅತೀವವಾದ ಕಾಳಜಿಯನ್ನು ಮಾಡ್ತಾ ಇದ್ದಾರೋ ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಂಡು ಗಂಭೀರವಾಗಿ ಓದಿನ ಕಡೆಗೆ ಗಮನವನ್ನು ಕೊಡಬೇಕು. ಈಗಾಗಲೇ SSLC ಪರೀಕ್ಷೆಗಳು ಪ್ರಾರಂಭವಾಗಿವೆ. ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಉತ್ತರ ಪತ್ರಿಕೆಗಳಲ್ಲಿ ತಾವು ಬರೆದಿದ್ದೀರಿ, ಪರೀಕ್ಷೆಗಳನ್ನು ಎದುರಿಸಿದಿರಿ. ಇನ್ನು ಮುಂದೆ ಬರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ, ಪೇಪರ್ಗಳಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಿ ಸಾಧ್ಯವಾದಷ್ಟು ಉತ್ತಮ ಫಲಿತಾಂಶ ಬರುವ ಹಾಗೆ ತಾವು ಪ್ರಯತ್ನಶೀಲರಾಗಿ ಈ SLC ಅನ್ನುವಂತಹ ಮಹಾಯುದ್ಧದಲ್ಲಿ ತಾವು ಜಯಶೀಲರಾಗಿ ತಂದೆ ತಾಯಿಗಳ ನಿರೀಕ್ಷೆಗೆ ತಕ್ಕಂತೆ, ತಮ್ಮ ಶಾಲೆ ಗುರುಗಳ ನಿರೀಕ್ಷೆಗೆ ತಕ್ಕಂತೆ ಯಶಸ್ಸನ್ನು ಕಾಣಲಿ ಅಂತ ಚಾಲುಕ್ಯ ನ್ಯೂಸ್ ಈ ಮೂಲಕ ತಮಗೆ ಶುಭವನ್ನು ಹಾರೈಸುತ್ತೆ. ನಮಸ್ಕಾರ.